ಎನ್ನುವ ರೀತಿಯಲ್ಲಿ ಸಮಗ್ರವಾದಂತಹ ಜೀರ್ಣೋದ್ಧಾರವನ್ನು ನಾವೆಲ್ಲರೂ ಕೂಡ ಕಟಿಬದ್ಧರಾಗಿ ಮಾಡುವಂತಹ ಕೆಲಸಕ್ಕೆ ನಾವೆಲ್ಲರೂ ಕೂಡ ಸೇರಬೇಕು. ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಯಾವ ಸಾಧನಗಳಿಗೂ ಚ್ಯುತಿ ಬರಬಾರದು. ರಸ್ತೆ ಬರುವಂತಹದ್ದಾಗಲಿ ಇನ್ನೊಂದಾಗಲಿ ಏನೇ ಆಗಲಿ ದೇವಸ್ಥಾನಕ್ಕೆ, ದೇವಸ್ಥಾನದ ಅಸ್ತಿತ್ವಕ್ಕೆ ಚ್ಯುತಿ ಬರಬಾರದು. ದೇವಸ್ಥಾನದ ಅಸ್ತಿತ್ವಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಘಟನೆಯಾದಾಗ ನಾವು ಸುಮ್ಮನಿದ್ದರೆ ನಾವು ಸತ್ತದ್ದಕ್ಕೆ ಸಮಾನ ಅಂತ ಅರ್ಥ. ಯಾಕಂದ್ರೆ ನಾನು ಕಂಡ ದೊಡ್ಡ ಭವ್ಯ ಪರಂಪರೆಯ ಈ ದೇವರ, ಇದು ನನ್ನ ತವರು ಮನೆ ಅಂತ ಅರ್ಥ, ಇದು ನನ್ನ ಅಪ್ಪನ ಮನೆ ಅಂತ ಅರ್ಥ. ನಾವೆಲ್ಲರೂ ಹೇಳ್ಕೊಳ್ಳಿಕ್ಕುಂಟು ತಾಯಿ ಮನೆ ಅಪ್ಪನ ಮನೆ ಅಂತ ಅರ್ಥ. ಅಂತಹ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಭೂಮಿ ಅದು ಹೋಗ್ತದೆ, ಯಾವುದೋ ಒಂದು ಕಾರಣಕ್ಕೆ ಹೋಗ್ತದೆ ಅಂತ ಆಗಿದರೆ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಕುತ್ಕೊಂಡ್ರೆ ನಾನು ದೇವರ ಮಗನಾದದ್ದು ವ್ಯರ್ಥ ಅಂತ ಆಯ್ತು. ಅದು ಬದುಕಿಯು ಸತ್ತಂತೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಗ್ರಾಮದವರಲ್ಲಿ ಎಲ್ಲರಲ್ಲಿಯೂ ಕೂಡ ಯಾವ ಕಾರಣಕ್ಕೂ ಕೂಡ ದೇವಸ್ಥಾನದ ಭೂಮಿ, ದೇವಸ್ಥಾನದ ಆಗುಹೋಗುಗಳಿಗೆ ಧಕ್ಕೆ ಬರುವಂತಹ ರೀತಿಯಲ್ಲಿ ರಸ್ತೆಗಳು ಆಗದೇ ಇರುವ ಹಾಗೆ ನಾವೆಲ್ಲ ಗ್ರಾಮದವರು ಮತ್ತೆ ನಾವು ಹೋಗಿ ಮಾಡಬೇಡಿ ಅಂತ ಅರ್ಜಿ ಕೊಟ್ಟರೆ ಅದು ಪ್ರಯೋಜನ ಬರ್ಲಿಕ್ಕಿಲ್ಲ. ನನ್ನ ಅಭಿಪ್ರಾಯ ನಾವು ಹೋರಾಟವನ್ನೇ ಮಾಡಬೇಕು. ಈಗ ಏನಾಗಿದೆ ಕೇಳಿದ್ರೆ ಹೋರಾಟ ಕಡಿಮೆ ಆಗಿದೆ, ಸ್ವಲ್ಪ ಹಾರಾಟ ಜಾಸ್ತಿ ಆಗಿದೆ ಅಲ್ವಾ? ಇದು ನಾನು ಹೇಳುದು ಇನ್ನೂ ಕಾಲ ನಮಗೆ ಮಿಂಚಲಿಲ್ಲ. ನಾವೆಲ್ಲರೂ ಕೂಡ ಸೇರಿಕೊಂಡು ಇದು ಒಂದು ಹೋರಾಟದ ರೂಪದಲ್ಲಿ ನನ್ನ ದೇವಸ್ಥಾನದ ಭೂಮಿಯನ್ನು, ನನ್ನ ದೇವಸ್ಥಾನದ ಪರಿಧಿಯನ್ನು ಉಳಿಸುವಂತಹದ್ದು ನನ್ನ ಕರ್ತವ್ಯ, ನನ್ನ ಸ್ವಂತ ಕರ್ತವ್ಯ. ನನ್ನ ಮನೆಯನ್ನು, ನನ್ನ ಮನೆಯ ಹತ್ತಿರ ರೋಡು ಹೋದ್ರೆ ನಾನು ಯಾವ ರೀತಿಯಾಗಿ ಆಕ್ಷನ್ ತಗೊಳ್ತೇನೆ ಆ ರೀತಿಯಲ್ಲಿ ನಾವೇ ಎಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಾನು ಕೂಡ ಇದ್ದೇನೆ. ನೀವು ಯಾವಾಗ ನಾನು ಪಕ್ಷದ ವಿಷಯದಲ್ಲಿ ಇಲ್ಲ, ಮತ್ತೊಂದು ಹೇಳ್ತೇನೆ, ಯಾವ ಪಕ್ಷದಲ್ಲೂ ನಾನು ಇಲ್ಲ. ಅನಂತ ಪದ್ಮನಾಭನಲ್ಲಿ ಯಾವ ಪಕ್ಷದವರಿದ್ದಾರೆ ಆ ಪಕ್ಷದಲ್ಲಿ ನಾನಿದ್ದೇನೆ ಅಲ್ವಾ? ಅದರಿಂದಾಗಿ ಏನು ಕೇಳಿದ್ರೆ ಅನಂತ ಪದ್ಮನಾಭನ ಪಕ್ಷ ಅಂತ ಅರ್ಥ ನಾವೆಲ್ಲರೂ ಕೂಡ. ಅದರಿಂದಾಗಿ ಪಕ್ಷದ ವಿಷಯ ಇಲ್ಲಿ ಇಲ್ಲ. ನಾವು ಹೇಳ್ತಾ ಇರುವುದು ಅನಂತ ಪದ್ಮನಾಭನ ಭೂಮಿ ಯಾವ ಕಾರಣಕ್ಕೂ ಕೂಡ ಅದು ಅನಂತ ಪದ್ಮನಾಭನ ವಿನಿಯೋಗಕ್ಕೆ ಅದು ವಿನಿಯೋಗ ಆಗಬೇಕು. ಈ ಹೋರಾಟವೇ ನಮ್ಮ ಬದುಕಿನ ಸಾರ್ಥಕತೆಗೆ ಮತ್ತು ನಾವು ನಮ್ಮ ಜೀವ, ನಮಗೆ ದೇವರು ಕೊಟ್ಟ ಈ ಪ್ರಾಣ, ಈ ಜೀವ ಇಟ್ಟುಕೊಂಡದ್ದಕ್ಕೆ ಒಂದು ಸಾರ್ಥಕತೆ ಅಂತ ಬರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನು ಭಗವಂತ ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ಜೀರ್ಣೋದ್ಧಾರಾದಿ ಎಲ್ಲ ಪ್ರಕ್ರಿಯೆಗಳು ಒಳ್ಳೆಯ ರೀತಿಯಲ್ಲಿ ಒಂದು ಆರಂಭ ಆಗುವ ರೀತಿಯಲ್ಲಿ ದೇವರು ನಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಅಂತ ನಾವು ದೇವರ ಸನ್ನಿಧಾನದಲ್ಲಿ